ನಂಬಸ್ಸು ಯಾರು ನಂಬಸ್ಸು ಯಾರು ಬಾಸ್ 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 ನಂಬಸ್ಸು ಯಾರು ನಂಬಸ್ಸು ಯಾರು ಬಾಸ್ 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 ಮಕ್ಕಳಿಗೆ ಕೊಡ್ರಿ ಮಕ್ಕಳಿಗೆ ಬಾರ ಮುಂದಕ್ಕ ಬ್ರದರ್ ಎಲ್ಲ ಸ್ವಲ್ಪ ಅಗಲಾಗಿ ನಿಮ್ಗೆಲ್ಲ ಗೊತ್ತಿದೆ ಬಾಸ್ 48ನೇ ವರ್ಷದ ಹುಟ್ಟುಹಬ್ಬ ಇವತ್ತು. ಈ ದಿನ ಎಲ್ಲರಿಗೂ ಗೊತ್ತು. ಇಡೀ ಒಂದು 3 ವರ್ಷದ ಮಕ್ಕಳಿಂದ ಹಿಡಿದು ಒಂದು 100 ವರ್ಷದವರೆಗೂ ಎಲ್ಲರಿಗೂ ಗೊತ್ತು. ಕರ್ನಾಟಕದ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ರೀತಿ ಬಾಸ್ತು ಎಲ್ಲರಿಗೂ ಎಲ್ಲ ಏರಿಯಾದಲ್ಲಿ, ಎಲ್ಲ ಸರ್ಕಲ್ಗಳಲ್ಲಿ, ಎಲ್ಲ ಊರುಗಳಲ್ಲಿ ಅವರವರ ರೀತಿಯಲ್ಲಿ ಬರ್ತಡೇ ಮಾಡಿದ್ದಾರೆ. ಆ ರೀತಿಯಲ್ಲಿ ಇದು ದಾವಣಗೆರೆ ಜಿಲ್ಲೆಯಲ್ಲಿ ಈ ರೀತಿ ಒಂದು ಬರ್ತಡೇಯನ್ನ ಮಾಡಿದ್ದಾರೆ. ಚಂದ್ರಪ್ಪ ಕೆವಿ, ಜಿಲ್ಲಾಧ್ಯಕ್ಷರು, ದಾವಣಗೆರೆ. ನಾವು ಚೆನ್ನಾಗಿ ಅನಿಸ್ತೈತಿ. ಇದೇ ರೀತಿ ಪ್ರತಿ ವರ್ಷನೂ ಮಾಡ್ಕೊಂತ ಬರ್ತಿದ್ದೀವಿ. ಈ ವರ್ಷ ಇನ್ನೂ ಜೋರ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಬಾಸ್ ಈ ವರ್ಷ ಸಿಗ್ಲಿಲ್ಲ, ಅದು ಬೇಜಾರಾಯ್ತು. ಪರವಾಗಿಲ್ಲ, ಅವ್ರ ಆರೋಗ್ಯ ಸಮಸ್ಯೆದಿಂದ ಚೇತರಿಸ್ಕೊಳ್ಳಿ. ಪ್ರತಿ ವರ್ಷನೂ ಮಾಡ್ದಂಗೆ ಈ ವರ್ಷನೂ ಮುಂದೆ ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗ್ತಿರ್ತೀವಿ. ಅವ್ರಿಗೆ ಒಂದೇ ನಮ್ಮ ಬಾಸ್ ಒಂದೇ ಹೇಳ್ಕೊಟ್ಟಿರೋದು, ಒಳ್ಳೇದ್ ಮಾಡ್ರಿ ಒಳ್ಳೇದಾಗಿರಿ ಅಂತ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀವಿ. ಶಾಲಾ ಮಕ್ಕಳಿಗೆ ಹೌದು, ನಾವು ಶಾಲಾ ಮಕ್ಕಳಿಗೆ ಜಾಮೆಟ್ರಿ ಬಾಕ್ಸ್ ನ ವಿತರಣೆ ಮಾಡಿದ್ರು ಹುಡುಗರು. ಅಣ್ಣ ಇನ್ನು ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಅಂದ್ರೆ ಯಾವುದೇ ರೀತಿ ದುಡ್ಡನ್ನ ವೇಸ್ಟ್ ಮಾಡಲಂಗೆ ಒಳ್ಳೆ ರೀತಿಯಾಗಿ ಒಳ್ಳೇದನ್ನೇ ಮಾಡ್ಕೊಂತ ಹೋಗ್ತೇವೆ. ಯಾವುದೇ ಕಾರಣಕ್ಕೂ ದುಂದು ವೆಚ್ಚ ಖರ್ಚು ಮಾಡಿದೆ ಶಾಲಾ ಮಕ್ಕಳಿಗೆ ಪುಸ್ತಕ ಆಗಿರ್ಲಿ, ಜಾಮೆಟ್ರಿ ಆಗಿರ್ಲಿ, ಊಟ ಉಪಚಾರ ಆಗಿರ್ಲಿ, ಅನಾಥಾಶ್ರಮಕ್ಕೆ ಊಟ ಉಪಚಾರ ಆಗ್ಲಿ ಕೊಡ್ತಾ ಆಗಂತ ನಮ್ಮ ಅಭಿಮಾನಿಗಳು ಇಲ್ಲಿ ಅದಾರೆ, ಸಾಕಷ್ಟು ಜನ ಅದಾರೆ. ಯಾವ್ದು ದುಂದು ವೆಚ್ಚ ಖರ್ಚು ಮಾಡ್ತಲ್ಲ. ಪಟಾಕಿ ಹಾರಿಸ್ತಾರೆ, ಇದು ಮಾಡ್ತಾರೆ, ಅವ್ರ ವೈಯಕ್ತಿಕ ಖರ್ಚುಗಳು. ಅದ್ರ ಜೊತೆಗೆ ಸಾಮಾಜಿಕ ಕಾರ್ಯಗಳಿಗಾಗ್ಲಿ, ನೈನ್ಯತೆಗಾಗ್ಲಿ ಡಿ ಬಸ್ ಅಂದ್ರೆ ದರ್ಶನ್ ಅಭಿಮಾನಿಗಳು ಇರ್ತಾರೆ. ಇದೇ ರೀತಿ ಇಲ್ಲಿಗೆ ಒಂದು 2 ವರ್ಷದಿಂದ ನಮ್ಮ ಹೈವೇದಲ್ಲಿ ಹೋಗಿದ್ರು. ಡಿ ಬಾಸ್ ಬರೇ ಒಂದು ಫೋನ್ ಬಂದಿತ್ತು, ಡಿ ಬಾಸ್ ದರ್ಶನ್ ಇಲ್ಲಿ ಬರ್ತಾ ಇದಾರೆ ಅಂತ. ಸಾವಿರಾರು ಜನ ಹಳೆಬತ್ತಿ ಗ್ರಾಮಸ್ಥರ ರೋಡ್ನ ನಿಂತ್ಕೊಂಡಿದ್ರು. ಪ್ರತಿಯೊಬ್ಬರಿಗೆ ಫೋಟೋ ಕೊಟ್ಟು, ಕೈ ಕೊಟ್ಟು, ವಿಶ್ ಮಾಡಿ, ಫೋಟೋ ಕೊಟ್ಟು ಇದು ಮಾಡಿದ್ರು. ಅವರ ವ್ಯಕ್ತಿತ್ವ ಸಾಮಾನ್ಯ ವ್ಯಕ್ತಿ ಅಂತ ಅವ್ರು ತೋರ್ಪಡಿಸ್ತಾ ಇದಾರೆ. ಮೊದಲಿಗೆ ಬಾಸಿಂದು ಪರಿಸ್ಥಿತಿ ಇಂಡಿಯಾಗೆ ಗೊತ್ತು, ನಾಡಿಗಲ್ಲ ಇಡೀ ಇಂಡಿಯಾಗೆ ಗೊತ್ತು ಬಾಸಿನ ಪರಿಸ್ಥಿತಿ ಏನು ಅಂತ. ಈಗ ಅವರು ಚಿಕಿತ್ಸೆಯಲ್ಲಿ ಇರೋದ್ರಿಂದ ಸೊ ಅವ್ರಿಗೂ ನಿಲ್ಲಕ್ ಆಗಲ್ಲ ತುಂಬಾ ಹೊತ್ತು. ಸೊ ಆ ಒಂದು ಪರಿಸ್ಥಿತಿಗೆ ನಾವು ಅವ್ರಿಗೂ ಯೋಚನೆ ಮಾಡ್ಬೇಕು. ಈಗ ಅವ್ರು ಚೆನ್ನಾಗಿದ್ರೆ ತಾನೇ ಜನಗಳಿಗೆ ಹೇಳೋದು. ವರ್ಷಕ್ಕೊಂದ್ ದಿನ ಅವ್ರ ಹುಟ್ಟುಹಬ್ಬದ ದಿನ ಅವರು ಟೈಮ್ ಕೊಡ್ತಾರೆ ಇಡೀ ಕರ್ನಾಟಕಕ್ಕೆ. ಆ ವ್ಯಕ್ತಿ ಅಷ್ಟು ಜನಕ್ಕೂ ಶೇಕ್ ಹ್ಯಾಂಡ್ ಮಾಡಿ ಹೋಗ್ತಾರೆ. ಇಡೀ ದಿನ ಪೂರ್ತಿ ಅವ್ರಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಇವತ್ತಿನ ತನಕ ಇಟ್ಟಿದ್ದಾರೆ, ಬಟ್ ಈ ವರ್ಷ ಇಡ್ಲಿಕ್ಕೆ ಕಾರಣ ಅದು ಎಲ್ರಿಗೂ ಗೊತ್ತು, ಅವರಿಗೆ ಹೆಲ್ತ್ ಸರಿ ಇಲ್ಲ ಅಂತ. ಸೊ ಆ ಒಂದು ಉದ್ದೇಶದಿಂದ ಇದನ್ನ ಅಭಿಮಾನಿಗಳನ್ನು ಅರ್ಥ ಮಾಡ್ಕೊಂತಾರೆ. ಖಂಡಿತ ನಮ್ಮ ಅಭಿಮಾನಿಗಳಿಗೆ ಗೊತ್ತಿದೆ, ನಮ್ಮ ಬಾಸ್ ಅಭಿಮಾನಿಗಳು ಏನಿದಾರೋ ಅವ್ರೆಲ್ರಿಗೂ ಗೊತ್ತಿದೆ. ಸೊ ಹಂಗಾಗಿ ಅವರೆಲ್ಲ ಅರ್ಥ ಮಾಡ್ಕೊಂತಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಏನ್ ನಮ್ಮ ಬಾಸ್ ಅಭಿಮಾನಿಗಳು ಹುಡುಗರು ಏನಿದಾರೋ, ಇಲ್ಲಿ ಇರ್ತಕ್ಕಂಥ ಯಾರು ಏನೋ ಇದ್ದಂತವರೆಲ್ಲ ಕೋಟ್ಯಾಧಿಪತಿಗಳಲ್ಲ, ಎಲ್ಲಾ ಕೂಲಿ ಕಾರ್ಮಿಕರೇ.
ಆಯ್ತಾ ದಿನಕೂಲಿ ಕೆಲಸ ಮಾಡ್ಕೊಂಡ್ ಬರೋರು. ಸೊ ಪ್ರತಿ ವರ್ಷನೂ ಇದೇ ತರ ವಿಜೃಂಭಣೆಯಿಂದ ಮಾಡ್ತಾರೆ. ಇನ್ನು ಏನೇ ಆದ್ರೂನು ಎಷ್ಟೇ ಬಂದ್ರೂ ಬಾಸ್ ಜೊತೆಗೆ ನಾವ್ ಯಾವಾಗಲೂ ಇರ್ತೀವಿ, ಕೊನೆ ತನಕ ಇದ್ದೇ ಇರ್ತೀವಿ. ಜೈ ಡಿ ಬಾಸ್, ಜೈ ಡಿ ಬಾಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ. ಬಾಸ್ 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 ಬಾಸ್. ನಮ್ ಬಾಸ್ ಯಾರು? ನಮ್ ಬಾಸ್ ಯಾರು?